30ನೇ ಶ್ಲೋಕ. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ತತ್ವಂ ಶೋಚಿತುಮರ್ಹಸಿ. ದೇಹಿ ನಿತ್ಯಂ ಅವಧ್ಯಃ ಅಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಂ ಅರ್ಹಸಿ. ಅಂದ್ರೆ ಆತ್ಮ ನಿತ್ಯ, ದೇಹ ಅದು ನಾಶವಾಗುವಂಥದ್ದು. ಈ ದೇಹದ ಒಳಗಡೆ ಪರಮಾತ್ಮನಿದ್ದಾನೆ. ದೇಹದ ಒಳಗಡೆ ಪರಮಾತ್ಮ ಇದ್ದು ಏನ್ ಮಾಡ್ತಾನೆ? ದೇಹ ಅದು ದೇಹ ಅಂದ್ರೆ ದೇಹ ಉಪಚಯ, ನಾಶವಾಗುವಂಥದ್ದು. ದೇಹವನ್ನ ಅದ ಸಮಯ ಬಂದಾಗ ನಾಶವಾಗುವಂತೆ ಮಾಡ್ತಾನೆ. ಆತ್ಮನನ್ನ ನಾಶವಾಗದಂತೆ ಕಾಪಾಡ್ತಾನೆ. ಹಾಗೆ ಯಾವುದು ನಾಶ ಆಗಬೇಕು ಅದನ್ನು ನಾಶ ಮಾಡುವನು ಪರಮಾತ್ಮ. ಯಾವುದು ನಾಶ ಆಗಬಾರದು ಅದನ್ನು ನಾಶವಾಗದಂತೆ ಸಂರಕ್ಷಣೆ ಮಾಡತಕ್ಕಂಥವನು ಪರಮಾತ್ಮ. ಅಂದ್ರೆ ಇದು ನಮ್ಮ ಕೈಯಲ್ಲಿ ಇಲ್ಲದ ಸಂಗತಿ. ಯಾವುದೇ ಒಂದು ನಾಶವಾಗುವುದು ಅಥವಾ ನಾಶವಾಗದೇ ಇರುವಂಥದ್ದು, ಇದು ಯಾವುದು ಕೂಡ ನಮ್ಮ ಕೈಯಲ್ಲಿ ಇಲ್ಲದೆ ಇರತಕ್ಕಂಥದ್ದು. ನಾವು ಯಾವುದು ನಮ್ಮ ನಿಯಂತ್ರಣದಲ್ಲಿ ಇದೆಯೋ, ನಮ್ಮ ಕೈಯಲ್ಲಿ ಇದೆಯೋ ಅದನ್ನ ನಾವೇನ್ ಮಾಡಬಹುದು, ಅದರ ಬಗ್ಗೆ ತಲೆ ಕೆಡಿಸಿಕೊಂಡು ನಾವು ಅದನ್ನೇನಾದ್ರೂ ಸರಿ ಮಾಡ್ಲಿಕ್ಕೆ ಆಗತ್ತಾ ಅಂತ ಆಲೋಚನೆಯನ್ನು ಮಾಡಬಹುದು. ಯಾವುದು ನಮ್ಮ ನಿಯಂತ್ರಣವನ್ನ ಮೀರಿದ್ದೋ ಅದರ ಬಗ್ಗೆ ನಾವು ಆಲೋಚನೆಯನ್ನು ಮಾಡಬಾರದು ಎಂಬ ಅಭಿಪ್ರಾಯದಲ್ಲಿ ಭಗವಂತ ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ದೇಹೆ ಅಯಂ ದೇಹಿ ನಿತ್ಯಂ ಅವಧ್ಯ ಸರ್ವಸ್ಯ. ಮೊದಲಿಗೆ ಭಾರತ ಅಂತ ಸಂಬೋಧನೆ. ಭಾರತ ಅಂದ್ರೆ ಒಂದರ್ಥ ಭರತ ಕುಲದಲ್ಲಿ ಹುಟ್ಟಿದಂತ ಅರ್ಜುನನೇ ಅಂತ ಅರ್ಥ. ಅಂದ್ರೆ ಭರತ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ರಾಜರುಗಳೆಲ್ಲರೂ ಕೂಡ ಬಹಳ ಶ್ರೇಷ್ಠ ರಾಜರು. ಯುದ್ಧಕ್ಕೆ ಯಾವತ್ತೂ ಕೂಡ ಹೆದರಿದವರಲ್ಲ ಅನ್ನೋ ಒಂದು ಸಂಗತಿಯನ್ನು ನೆನಪು ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಭಾ ಅಂದ್ರೆ ಬೆಳಕು, ಭಾದೀಪ್ತವು. ರಥ ಅಂದ್ರೆ ಅದರಲ್ಲಿ ಆಸಕ್ತ, ಅಂದ್ರೆ ಜ್ಞಾನವೆಂಬ ಬೆಳಕಿನಲ್ಲಿ ಆಸಕ್ತನಾದವನೇ ಜ್ಞಾನಿಯೇ. ಆತ್ಮ ಅಂದ್ರೇನು, ದೇಹ ಅಂದ್ರೇನು, ದೇಹ ಬೇರೆ ಆತ್ಮ ಬೇರೆ, ಆತ್ಮ ಬೇರೆ ಪರಮಾತ್ಮ ಬೇರೆ. ಇದೆಲ್ಲವನ್ನೂ ಕೂಡ ತಿಳಿದುಕೊಂಡ ವ್ಯಕ್ತಿಗಳು ಇಂತಹ ವಿಚಾರದಲ್ಲಿ ದುಃಖವನ್ನ ಪಡೋದಿಲ್ಲ. ಆದ್ದರಿಂದ ನೀನೂ ಕೂಡ ದುಃಖ ಪಡಬಾರದು. ಸರ್ವಸ್ಯ ದೇಹೆ ಅಂತ ಹೇಳ್ತೇನೆ. ಬರೀ ದೇಹ ಅಂತ ಸಾಕಿತ್ತು. ಸರ್ವಸ್ಯ ದೇಹ ಅಂತ ಯಾಕೆ ಅಂತ ಹೇಳಿದ್ರೆ, ಅಂದ್ರೆ ನಮಗೊಂದು ಸಾಮಾನ್ಯ ಅಂತ ಇರುತ್ತೆ, ಆತ್ಮ ಅಂತ ಹೇಳಿದ್ರೆ ಕೇವಲ ಮನುಷ್ಯರ ಒಳಗಡೆ ಮಾತ್ರ ಆತ್ಮ ಇರ್ತಾನೆ ಅಂತ ಅಲ್ಲ. ಮತ್ತು ಇನ್ನು ಮೇಲೆ ನಮ್ಗೇನಂತಿರುತ್ತೆ, ಮನುಷ್ಯ ಪ್ರಾಣಿ ಪಕ್ಷಿ ಇಷ್ಟರಲ್ಲಿ ಮಾತ್ರ ಒಂದು ಆತ್ಮನ ಅಂಶ ಇರುತ್ತೆ ಅಂತ ಅನ್ಕೊಂಡಿರ್ತೀವಿ ಸಾಮಾನ್ಯವಾಗಿ. ಆದ್ರೆ ಸರ್ವರಲ್ಲೂ ಕೂಡ, ಅಂದ್ರೆ ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಂತ ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದು ಚತುರ್ಮುಖ ಬ್ರಹ್ಮದೇವರ ಪರವಾಗಿ ಒಂದು ಮರ, ಗಿಡ, ಬಳ್ಳಿ, ಪ್ರಾಣಿ, ಪಕ್ಷಿ ಪ್ರತಿಯೊಬ್ಬರಲ್ಲೂ ಕೂಡ ಆತ್ಮನಿದ್ದಾನೆ. ಆ ಆತ್ಮನ ಜೊತೆಗೆ ನಿಯಂತ್ರಣ ಮಾಡ್ಲಿಕ್ಕೋಸ್ಕರವಾಗಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಅದನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಸ್ಪಷ್ಟಪಡಿಸ್ತಾ ಇದ್ದಾನೆ. ಸರ್ವಸ್ಯ ದೇಹೇ, ಎಲ್ಲರ ದೇಹವೂ ಕೂಡ, ಒಂದು ಪ್ರಾಣಿ ಇರಬಹುದು, ಪಕ್ಷಿ ಇರಬಹುದು, ಮರಗಿಡ ಬಳ್ಳಿ ಇರಬಹುದು, ಎಲ್ಲರದ್ದು ದೇಹ ಅಲ್ವಾ. ಯಾಕೆ? ದೇಹ ಉಪಚಯ, ಅದು ಅಭಿವೃದ್ಧಿಯನ್ನ ಹೊಂದತ್ತೆ, ಮತ್ತೆ ಕ್ಷೀಣವಾಗತ್ತೆ, ನಾಶವಾಗತ್ತೆ. ಅಂತೂ ಹುಟ್ಟು ನಾಶಗಳು ಇರುವಂತದ್ದು ನಮ್ಮೆಲ್ಲರ 84 ಲಕ್ಷ ಪ್ರಕಾರದ ಜೀವಿಗಳ ದೇಹ. ಅವರೆಲ್ಲರ ದೇಹದಲ್ಲೂ ಕೂಡ ಅಯಂ ದೇಹಿ, ಈ ದೇಹದ ಒಳಗಡೆ ಪ್ರವೇಶವನ್ನ ಮಾಡಿರ್ತಕ್ಕಂಥ ಆತ್ಮ, ಆತ್ಮನನ್ನ ನಿಯಂತ್ರಣ ಮಾಡತಕ್ಕಂಥ ಪರಮಾತ್ಮ, ಅವನು ಅವಧ್ಯ. ಪರಮಾತ್ಮ ಅವಧ್ಯ ಅಂತ ಗೊತ್ತು. ವಧ್ಯ ಅಂದ್ರೆ ನಾಶವಾಗುವವನು, ಅವಧ್ಯ ಅಂದ್ರೆ ನಾಶವಾಗದೇ ಇರತಕ್ಕಂಥವನು. ಅಂದ್ರೆ ಆ ಆತ್ಮ ನಾಶ ಆಗೋದಿಲ್ಲ, ದೇಹ ಅದು ನಾಶವಾಗೇ ಆಗುವಂಥದ್ದು. ಅಲ್ಲಿಗೆ ನಮ್ಮೊಳಗೆ ಇದ್ದಂತ ಭಗವಂತ ಆ ದೇಹವನ್ನ ನಾಶ ಮಾಡೋನು ಅವನೇ, ಆತ್ಮನನ್ನ ನಿತ್ಯವನ್ನಾಗಿ ಇರಿಸ್ತಕ್ಕಂಥವನು ಕೂಡ ಅವನೇ ಆಗಿದ್ದಾನೆ. ಅಯಂ ನಿತ್ಯಂ ಅವಧ್ಯ. ನಿತ್ಯಂ ಅವಧ್ಯ ಅಂದ್ರೆ ಯಾವಾಗಲೂ ಅಂತ ಅರ್ಥ, ಅಥವಾ ನಿತ್ಯಂ ಅಂದ್ರೆ ಇನ್ನೊಂದು ಅರ್ಥ ನಿಶ್ಚಿತ ಅಂತ ಅರ್ಥ. ಅದು ಗ್ಯಾರಂಟಿ, ಅದರ ಬಗ್ಗೆ ಸಂದೇಹನೇ ಬೇಡ. ಅದನ್ನ ಯಾರೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದನ್ನ ಯಾರೇ ಬಂದರೂ ಈ ಒಂದು ವ್ಯವಸ್ಥೆಯನ್ನ ಬದಲು ಮಾಡ್ಲಿಕ್ಕೆ ಆಗೋದಿಲ್ಲ. ದೇಹ ನಾಶ ಆಗಲೇಬೇಕು, ಆತ್ಮ ನಿತ್ಯವಾಗಿ ಇರಲೇಬೇಕು. ಆತ್ಮ ಯಾರೋ ಒಬ್ಬ ದುರ್ಬಲ ವ್ಯಕ್ತಿಯ ಆತ್ಮ ಅಂತ ಹೇಳಿ ನಾಶವಾಗೋದೂ ಇಲ್ಲ, ಯಾವುದೋ ಒಬ್ಬ ಪ್ರಬಲ ವ್ಯಕ್ತಿಯ ದೇಹ ಅಂತ ಹೇಳಿ
ಅದು ಶಾಶ್ವತವಾಗಿ ಇರೋದೇ ಇಲ್ಲ. ಎಂತ ದೊಡ್ಡ ದಿವ್ಯವಾದ ಚೇತನವಾದರೂ ಕೂಡ ದೇಹ ನಾಶ ಆಗಲೇಬೇಕು, ಆತ್ಮನಾಶವಾಗದೆ ಉಳಿಲೇಬೇಕು. ಆ ವಿಚಾರವನ್ನ ಕೃಷ್ಣ ಈ ಸಾಲಿನಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ತಸ್ಮಾತ್, ಆದ್ದರಿಂದ ಸರ್ವಾಣಿ ಭೂತಾನಿ ತ್ವಂ ಶೋಚಿತುಂ ನ ಅರ್ಹಸಿ. ಎಲ್ಲ ಭೂತಗಳ ಬಗ್ಗೆ, ಭೂತ ಅಂದ್ರೆ ಭವಂತೀತಿ ಭೂತಾಹ ಅಥವಾ ಭವಂತೀತಿ ಭೂತಾನಿ ಅಂತ ಅರ್ಥ. ಇರುವಂತಹ ಎಲ್ಲ ಈ ವಸ್ತುಗಳು, ಪ್ರಾಣಿಗಳು, ಪಕ್ಷಿಗಳು, ಮರಗಿಡ ಬಳ್ಳಿಗಳು, ಒಟ್ಟು 84 ಲಕ್ಷ ಜೀವಿಗಳನ್ನ ಸೇರಿಸಿ ಸರ್ವಾಣಿ ಭೂತಾನಿ ಅಂತ ಕರೆದಿದ್ದು. ಇದೆಲ್ಲದರ ಬಗ್ಗೆಯೂ ಕೂಡ ತ್ವಂ ಶೋಚಿತುಂನ ಅರ್ಹಸಿ, ನೀನು ಆ ದುಃಖ ಪಡುವ ಒಂದು ಅರ್ಹತೆಯನ್ನ ಹೊಂದಿಲ್ಲ. ಅಂದ್ರೆ ಯಾವುದರ ಬಗ್ಗೆಯೂ ಕೂಡ ನೀನು ದುಃಖವನ್ನ ಪಡಬೇಡ ಅನ್ನೋದು ಅಭಿಪ್ರಾಯ. ಯಾಕೆ ಸಾಯ್ಬೇಕಾದದ್ದು ಸತ್ತೇ ಸಾಯತ್ತೆ, ಸಾಯದೆ ಇರಬೇಕಾದದ್ದು ಅದು ಸಾಯದೆ ಹಾಗೆ ಉಳಿದೇ ಉಳಿಯತ್ತೆ. ಯಾವುದನ್ನ ನೀನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲವೋ ಅದರ ಬಗ್ಗೆ ನೀನು ಚಿಂತೆಯನ್ನ ಮಾಡಬೇಡ ಎಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದರ ಜೊತೆಗೆ ಸರ್ವಸ್ಯ ದೇಹ ಅಯಂ ದೇಹಿ ಅಂತ ಹೇಳುವ ಮೂಲಕವಾಗಿ ಎಲ್ಲ ದೇಹಧಾರಿಯಾಗಿರ್ತಕ್ಕಂಥ ವ್ಯಕ್ತಿಗಳ ಒಳಗೂ ಕೂಡ ಭಗವಂತ ಇದ್ದಾನೆ ಅನ್ನೋ ಒಂದು ವಿಚಾರವನ್ನ ಕೂಡ ಕೃಷ್ಣ ಇಲ್ಲಿ ಹೇಳುತ್ತಿದ್ದಾನೆ. ಭಾರತ ಅಂದ್ರೆ ಭರತ ಕುಲೋತ್ಪನ್ನನೇ ಅಂತ ಒಂದರ್ಥ, ಇನ್ನೊಂದರ್ಥ ಎಲೆ ಜ್ಞಾನಿಯೇ ಅಂತ ಇನ್ನೊಂದರ್ಥ. ಸರ್ವಸ್ಯ ಅಥವಾ ಸರ್ವಸ್ಯ ದೇಹೇ ಅಂದ್ರೆ ಇನ್ನೊಂದು ಅರ್ಥವನ್ನು ಕೂಡ ಹೇಳಬಹುದು. ಒಂದರ್ಥ ಸರ್ವಸ್ಯ ದೇಹ, ಎಲ್ಲರ ದೇಹದಲ್ಲಿ ಅಂತ ಒಂದರ್ಥ ಆದ್ರೆ, ಇನ್ನೊಂದು ಸರ್ವ ಅನ್ನೋದು ಭಗವಂತನಿಗೆ ಇರತಕ್ಕಂತಹ ಸಹಸ್ರ ನಾಮಗಳಲ್ಲಿ ಒಂದು ನಾಮ ಸರ್ವ. ವಿಷ್ಣು ಸಹಸ್ರ ನಾಮದಲ್ಲೂ ಕೂಡ ನಾವು ಹೇಳ್ತೀವಿ ಸರ್ವ ಅನ್ನೋದು ಭಗವಂತನ ಒಂದು ನಾಮ. ಸರ್ವಸ್ಯ ದೇಹ ಅಂದ್ರೆ ಸರ್ವತ್ರ ವ್ಯಾಪ್ತನಾದ, ಎಲ್ಲಾ ಕಡೆಯಲ್ಲೂ ಕೂಡ ಇರುವ ಮತ್ತು ಎಲ್ಲರನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡಂತಹ ಭಗವಂತ ಅಂತ ಅರ್ಥ. ಅಲ್ಲಿಗೆ ಸರ್ವಶಬ್ದಕರ್ತ ಏನು, ಸರ್ವತ್ರ ಇರುವ, ಎಲ್ಲಾ ಕಡೆಯಲ್ಲೂ ಇರುವ ಸರ್ವಗತನಾದ ಭಗವಂತನ ಅಧೀನವಾದ ದೇಹೆ, ದೇಹದಲ್ಲಿ ಇರುವಂತಹ ಅಯಂ ದೇಹಿ, ಈ ಜೀವನು ನಿತ್ಯಂ ನಿಶ್ಚಿತವಾಗಿಯೂ ಎಂದೆಂದಿಗೂ, ನಿತ್ಯಂ ಅಂದ್ರೆ ಯಾವಾಗಲೂ ಅಂತ ಒಂದರ್ಥ ಆದ್ರೆ, ನಿತ್ಯಂ ಅಂದ್ರೆ ಗ್ಯಾರಂಟಿ, ನಿಶ್ಚಿತವಾಗಿಯೂ ಎಂದೆಂದು, ಅವಧ್ಯ ನಾಶ ಇರದವನು, ವಧ್ಯ ಅಂದ್ರೆ ನಾಶವಾಗುವಂತವನು, ಅವಧ್ಯ ಅಂತ ಹೇಳಿದ್ರೆ ನಾಶ ಇಲ್ಲದೆ ಇರತಕ್ಕಂಥವನು. ನಾಶ ಅಂದ್ರೆ ಒಂದು ಮರಣ, ಇನ್ನೊಂದು ವಿಕಾರಗಳು, ಸುಖ ದುಃಖಗಳು ಬರುವಂಥದ್ದು, ಪೆಟ್ಟಾಗುವಂಥದ್ದು, ಅಥವಾ ಹೃದಯರಾಸಗಳು, ವೃದ್ಧಿ ಅಭಿವೃದ್ಧಿ ಅನ್ನೋದು ನಾಶ ಅಥವಾ ಕುಂಠಿತವಾಗುವುದು, ಈ ರೀತಿಯಲ್ಲಿ ಯಾವುದೇ ರೀತಿಯಾದ ನಾಶಗಳು ಇಲ್ಲದವನು ಅಂತ ಅರ್ಥ. ಅವಧ್ಯ. ತಸ್ಮಾತ್, ಆದ್ದರಿಂದ ಸರ್ವಾಣಿ ಭೂತಾನಿ ಅಧಿಕೃತ್ಯ, ಎಲ್ಲ ಸರ್ವಾಣಿ ಅಂದ್ರೆ ಎಲ್ಲ, ಭೂತಾನಿ ಜೀವಿಗಳನ್ನು ಕುರಿತು, ಜೀವಿಗಳ ಬಗ್ಗೆ, ತ್ವಂ ನೀನು, ಶೋಚಿತುಂ ದುಃಖಿಸಲು, ನ ಅರ್ಹಸಿ ಅರ್ಹನಾಗಿಲ್ಲ. ಅಂದ್ರೆ ಭಗವಂತ ಸಕಲ ಜೀವಜಾತದ ದೇಹದ ಒಳಗಡೆ ಇದ್ದಾನೆ. ಎಲ್ಲಾ ಜೀವಿ ಸಮುದಾಯದ ಒಳಗಿದ್ದು ಭಗವಂತ ನಿತ್ಯವಾಗಿರಬೇಕಾದದ್ದನ್ನ ನಿತ್ಯವನ್ನಾಗಿಯೇ ಇರಿಸ್ತಾನೆ, ಅನಿತ್ಯವಾಗಬೇಕಾಗಿರತಕ್ಕಂಥ ದೇಹವನ್ನ ಅನಿತ್ಯವನ್ನೇ ಆಗಿಸ್ತಾನೆ ಅನ್ನೋದು ಇದರ ಅಭಿಪ್ರಾಯ. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಶ್ರೀಕೃಷ್ಣಾರ್ಪಣಮಸ್ತು.